ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರತ್ನ ಕುಕ್. ಸ್ನೇಹಿತರೆ, ನಾವು ಇವತ್ತು ನೋಡ್ತಾ ಇರೋಂಥದ್ದು ಉದ್ದಿನ ವಡೆ ವಿತ್ ಚಟ್ನಿ ಸಾಂಬಾರು. ಸ್ನೇಹಿತರೆ, ಉದ್ದಿನ ವಡೆ ಅಂದ್ರೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋ ಥರ ಇರ್ತವೆ. ಇಲ್ಲ ಕೆಲವೊಬ್ಬರಿಗೆ ಈ ಉದ್ದಿನ ವಡೆ ತುಂಬ ಗಟ್ಟಿಯಾಗೂ ಬರ್ಬೋದು. ಇದೇ ಥರ ಮುರುಮುರಾಗಿ ಕ್ರಂಚಿಯಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ನಾವು ಈಸಿಯಾಗಿ ಮಾಡ್ಕೊಳ್ಳೋವಂಥ ಮೆಥಡು ಇದು. ಯಾರೇ ಅಂದರೆ ಹೊಸ್ದಾಗಿ ಟ್ರೈ ಮಾಡೋವಂಥವ್ರು ಮಾಡೋವಂಥ ವಿಧಾನದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇರೋದು. ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ಎಲ್ಲರೂ ಒಂದೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇದು ಉದ್ದಿನಬೇಳೆನ ನೈಟೇ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ಇದೊಂದು 500ರಿಂದ 600 ಗ್ರಾಮ್ ಅಷ್ಟಿದೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಅಂದರೆ ತುಂಬ ಜಾಸ್ತಿ ಆಗುತ್ತೆ ಅಂತ. ನಾನು ಯಾವುದೋ ಒಂದು ಇದರಲ್ಲಿ ನೈಟು ನಿದ್ದೆ ಕಣ್ಣಲ್ಲಿ ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ನೋಡಿ, ನೈಟು ನೆನೆಸಿಟ್ಕೊಂಡಿರೋದನ್ನು ನೀಟಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ನಾನಿಲ್ಲಿ ರುಬ್ಕೊತಾ ಇರೋವಂಥದ್ದು. ನೋಡಿ, ಫಸ್ಟಿಗೆ ನಾವು ಒಂದು ಜಾರು ಉದ್ದಿನಬೇಳೆನ ಸ್ವಲ್ಪ ನಾವು ತರಿಯಾಗೆ ರುಬ್ಕೋಬೇಕು. ನೋಡಿ, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಸೇಮ್ ಈ ಥರ ಸ್ವಲ್ಪ ತರಿಯಾಗೆ ಫಸ್ಟು ರುಬ್ಕೋಬೇಕು. ಅಂದರೆ ತುಂಬ ತೀರಾ ನೈಸ್ ಇಲ್ದಿರ ಫಸ್ಟು ನಾವು ಒಂದು ಜಾರ್ ಮಾತ್ರ ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ವಿಡಿಯೋ ಬಂದು ಕೊನೆ ತನಕ ನೋಡಿ, ಆವಾಗಲೇ ನಾನು ಕೊಡುವಂಥ ಟಿಪ್ಸು ಎಲ್ಲನೂ ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಮತ್ತು ಸೆಕೆಂಡು ನಾನು ಮತ್ತೆ ಜಾರಿಗೆ ತೊಗೊತಾ ಇದ್ದೀನಿ. ನೀರು ಸ್ವಲ್ಪ ಹಾಕ್ಕೋಬೇಕು. ಅದು ಈ ಥರ ಚಿಕ್ಕ ಜಾರಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ಎಲ್ಲ ಒಂದೇ ಪದದಲ್ಲಿ ನೀಟಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅಂದರೆ ನಮ್ಮ ಪದಕ್ಕೆ ತಕ್ಕಂತೆ. ನೋಡಿ, ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೀರು ಮಾತ್ರ ಹುಷಾರಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ನೀರು ಜಾಸ್ತಿ ಆದರೆ ನಮಗೆ ವಡೆ ಬಿಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಪದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಈ ಪದದಲ್ಲಿ ಅಂದರೆ ಮುಚ್ಚಳ ಓಪನ್ ಮಾಡಿ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಪದ ತೋರಿಸಿದ್ದು ಅಂದರೆ ಈ ಮಟ್ಟಕ್ಕೆ ಆಗಬೇಕು ಅಂಥೇಳಿ. ನೋಡಿ, ನಾನು ಫಸ್ಟು ಒಂದು ಜಾರ್ ಬಂದು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ನಾರ್ಮಲಾಗಿ ಸ್ಮೂತಾಗಿ ರುಬ್ಕೊಂಡಿರೋದು. ಅಂದರೆ ನಾರ್ಮಲಾಗಿ ನಾವು ಇವಾಗ ಉದ್ದಿನ ವಡೆಗೆ ಹೇಗೆ ರುಬ್ಕೊತೀವಿ ಆ ಥರ ತರಿ ಇಲ್ದಿರ ನೈಸಾಗಿ ರುಬ್ಕೊಂಡಿರೋ ಅಂಥದ್ದು. ನಾವು ಒಂದು ಜಾರ್ ಮಾತ್ರ ಸ್ವಲ್ಪ ತರಿ ರುಬ್ಕೊಂಡ್ರೆ ಸಾಕು. ಇನ್ನು ಉಳಿದಿರೋ ಅಂಥ ಎಲ್ಲದನ್ನು ನೈಸಾಗಿ ರುಬ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳು ನೋಡಿ, ನಾನಿಲ್ಲಿ ಧೂಳುಪ್ಪು ತೊಗೊಂಡಿದ್ದೀನಿ. ಒಂದು 7-8 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ. ಇದ್ರ ಮಸಾಲೆ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ಸಿಂಪಲ್, ಇಷ್ಟೇ ಸಾಕು. ಈ ಕಾಯಿ ಅದು ಇದೆಲ್ಲ ಏನೂ ಬೇಕಾಗಿಲ್ಲ. ನಾವು ಇದೆಲ್ಲ ಹಾಕಿದ್ರೇ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಯಾಕೆಂದರೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಜಾಸ್ತಿ ಮಾಡಿದ್ದೆ ಅಂಥೇಳಿ. ಹಾಗಾಗಿ ನೋಡಿ, ಈ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ರವೆ ತೊಗೊತಾ ಇದ್ದೀನಿ. ಇದು ಒಂದು 50 ಗ್ರಾಮ್ ಇರುತ್ತೆ. ಓಕೆನಾ? ಒಂದು 50 ಗ್ರಾಮು ರವೆ ಮತ್ತು ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಏನಪ್ಪ ಅಂದರೆ ನಾವು ರುಬ್ಬಿ ಅಂದರೆ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಈ ಮಸಾಲೆ ರವೆ ಎಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ನಾವು ಇವಾಗ ಆಮ್ಲೆಟೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡಿ ಒಂದು 15ರಿಂದ 25 ನಿಮಿಷ ಬಿಡಬೇಕಾಗತ್ತೆ. ಬಿಟ್ಟ ಮೇಲೆ ಮತ್ತೆ ಒಂದು ಸ್ವಲ್ಪ ಸೋಡಾ ಹಾಕಿ, ಅಂದರೆ ಜಾಸ್ತಿ ಸೋಡಾ ಬೇಡ, ನಿಮಗೆ ಕ್ವಾಂಟಿಟಿ ಕಾಣ್ತಾ ಇದೆ. ಈ ಬಟ್ಲಲ್ಲಿ 3/4 ಬಟ್ಲಿದೆ ಆಲ್ಮೋಸ್ಟು. ಇದರಲ್ಲಿ ನನಗೆ ಒಂದು 150 ವಡೆ ತನಕ ಬರುತ್ತೆ. 100ರಿಂದ 150 ವಡೆ 200% ಬಂದಿತ್ತು ನನಗೆ. ಒಂದು 100 ವಡೆ ಅಂತ ಇಟ್ಕೊಳ್ಳಿ ಅಂದಾಜು. ಸೋಡಾನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈ ಕಡೆ ಸಾಂಬಾರು ಮತ್ತು ಚಟ್ನಿ ಮಾಡಿಟ್ಕೊಳ್ಳೋಣ. ಅಂದರೆ ಇದೆಲ್ಲ ಆಗೋಷ್ಟರಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಹುಳಿ ಬರುತ್ತೆ. ಇವಾಗ ನಾವು ದೋಸೆ ಹಿಟ್ಟೆಲ್ಲ ಹೇಗೆ ರುಬ್ಬಿಟ್ಕೊತೀವಿ ಆ ಥರ ಅಂದ್ಕೊಳ್ಳಿ. ಯಾಕೆಂದರೆ ನಾವು ಗ್ರೈಂಡ್ ಮಾಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟು ಒಂದು 1/2 ಅವರು 15ರಿಂದ 25 ನಿಮಿಷ ನಾವು ನೆನೆಯೋದಕ್ಕೆ ಬಿಟ್ಟರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಬೇಳೆ ಒಂದು 3ರಿಂದ 4 ವಿಷಲು ಕೂಗಿಸ್ಕೊಂಡಿದ್ದೀನಿ. ನಾನು ಸಿಂಪಲಾಗೆ ಸಾಂಬಾರು ಮಾಡ್ಕೊತಾ ಇರೋವಂಥದ್ದು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, 1-2 ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ಮತ್ತು 2 ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಬಂದು ಮೀಡಿಯಮ್ಮಾಗೆ ಇತ್ತು.
ಈರುಳ್ಳಿ ಸೇರಿಸ್ಕೊಂಡು ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ನಾವು ಒಗ್ಗರಣೆ ಜೊತೆಗೆ ಸೇರಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಆ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನು ಸಾಂಬಾರು ಪೌಡ್ರು, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸು ಫ್ರೈ 2 ಒಟ್ಟಿಗೆ. ನಾವು ಈ ಪೌಡ್ರೆಲ್ಲ ಸೇರಿಸ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಳ್ಳೋವಾಗ ಸಾಂಬಾರು ರುಚಿ ಬೇರೆ ಲೆವೆಲಲ್ಲಿರುತ್ತೆ ನಿಜವಾಗ್ಲೂ. ನೋಡಿ, ಸ್ವಲ್ಪ ಅದೆಲ್ಲ ಫ್ರೈ ಆದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆಯನ್ನು ಸೇರಿಸ್ಕೋಬೇಕು. ಬೇಳೆನೂ ಸೇರಿಸ್ಕೊಂಡು 1 ನಿಮಿಷ ನಾವು ಬೇಳೆನೂ ಮಸಾಲೆನೂ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮ್ಮ ಸಾಂಬಾರು ಪದ ಎಷ್ಟು ಬೇಕೋ ಆ ಪದಕ್ಕೆ ನಾವಿಲ್ಲಿ ನೀರು ಇಕ್ಕೊತಾ ಇದ್ದೀವಿ. ಸ್ನೇಹಿತರೆ, ನಿಜವಾಗ್ಲೂ ನಾವು ಹೋಟ್ಲಲ್ಲಿ ತಿನ್ನೋ ವಡೆಗಿಂತ ನಾನು ಮಾಡ್ತಾ ಇರೋಂಥ ವಿಧಾನದಲ್ಲಿ ಮಾಡ್ತಾ ಇರೋಂಥ ವಡೆ ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ನಾನು ಹೇಳಿದ್ನಲ್ಲ, ಒಂದು 100 ಉದ್ದಿನ ವಡೆಗೆ ಮೇಲೆ ಬಂದಿತ್ತು. ಬಟ್ ಅಷ್ಟು ನಾವೇ ತಿನ್ನೋದಕ್ಕಾಗಲ್ವಲ್ಲ, ನಮಗೆ ಗೊತ್ತಿರೋರು ಅಕ್ಕಪಕ್ಕನೂ ಶೇರ್ ಮಾಡಿಕೊಂಡು ನಾವು ತಿಂದ್ವಿ. ನೋಡಿ, ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ರುಚಿ ನೋಡಿಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರು ಒಂದು 5-10 ನಿಮಿಷ ಸಾಂಬಾರನ್ನು ಕುದಿಸ್ಕೋಬೇಕು. ನಾವು ಸಾಂಬಾರು ಎಷ್ಟು ಕುದಿಸ್ಕೋತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಗೊತ್ತಿಲ್ದಿರ ಇರೋ ಅಂಥವ್ರಿಗೋಸ್ಕರ ಇವಾಗ ಇನ್ನೊಂದು ಸತಿ ಟೇಸ್ಟ್ ಚೆಕ್ ಮಾಡೋಣ ಹೇಗಿದೆ ಅಂಥೇಳಿ. ಓಕೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ. ಈಗ ಇನ್ನೇನು ಸಾಂಬಾರು ಆಲ್ಮೋಸ್ಟ್ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಸಾಂಬಾರೆಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಹುರ್ಗಡ್ಲೆ ಹಾಕಿ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಒಂದು 6-7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಉಪ್ಪು, ಕರಿಬೇವಿನ ಸೊಪ್ಪು, ಕಾಯಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಹುರ್ಗಡ್ಲೆನೂ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ಒಂದು 3 ಕೈ ಹಿಡಿಯಷ್ಟು ಹುರ್ಗಡ್ಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಬೋದು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ವಡೆಗೆ ತಕ್ಕಂತೆ ನಾವು ಸಾಂಬಾರು ಚಟ್ನಿಯನ್ನು ಮಾಡ್ಕೋಬೇಕು. ವಡೆಗೆ ಸಾಂಬಾರು ಚಟ್ನಿ ಎಡು ಮಾಡಲೇಬೇಕಂತ ಕೇಳಿದ್ರೆ ಆ ಥರ ಏನಿಲ್ಲ, ಇದು ಆಪ್ಷನಲ್ಲು, ಅವ್ರವ್ರ ಇಷ್ಟ. ನಾನು ಓಕೆ, ಸ್ವಲ್ಪ ಬರೀ ನಾವು ವಡೆ ಮಾಡಿ ಬರೀ ಚಟ್ನಿನೇ ಮಾಡೋದಕ್ಕಿಂತ ಹೋಟ್ಲ್ ಸ್ಟೈಲಲ್ಲಿ ನಾವು ವಡೆ ಸಾಂಬಾರು ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಮಾಡ್ತಾ ಇರೋಂಥ ವಿಧಾನ ನೋಡಿ. ಆ ಕಡೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿನ. ಅದಕ್ಕೆ ಒಗ್ಗರಣೆ ಎಣ್ಣೆ ಒಯ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಕಾಳು ಸಾಸಿವೆ 2 ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ತೆಗೆದು ಚಟ್ನಿನಲ್ಲಿ ಹಾಕ್ಕೊಂಡ್ರೆ ರೆಡಿ ನಮ್ಮ ಚಟ್ನಿನೂ. ಆಲ್ಮೋಸ್ಟ್ ಇವಾಗ ಚಟ್ನಿ ಸಾಂಬಾರು ಎಲ್ಲ ರೆಡಿಯಾಗಿದೆ. ನಾವು ವಡೆ ಸುಟ್ಕೊಳ್ಳೋಣ. ಇವಾಗ ನೋಡಿ, ಆಲ್ಮೋಸ್ಟ್ ಇದೆಲ್ಲ ಮಾಡೋದಕ್ಕೆ ನಮಗೆ ಒಂದು 20-25 ನಿಮಿಷ ಬೇಕೇ ಬೇಕಾಗುತ್ತೆ. ನಾವು ಫಸ್ಟು ವಡೆಗೆ ರುಬ್ಬಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಇದಾಗ್ತಾ ಇರುತ್ತೆ. ನೋಡಿ, ನಾವು ಮಿಕ್ಸ್ ಮಾಡೋವಾಗ ಸ್ವಲ್ಪ ಉಬ್ಬಿರಲಿಲ್ಲ, ಅಂದರೆ ಎಲ್ಲ ಮೆತ್ಕೊಂಡಂಗಿತ್ತು. ನಾವು ಮಿಕ್ಸ್ ಮಾಡಿ ಇಟ್ಮೇಲೆ ನೋಡಿ, ಇವಾಗ ಸ್ವಲ್ಪ ಲೈಟಾಗಿ ಉಬ್ಬಿದೆ. ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೋಬೋದು, ಕೈಯಲ್ಲೂ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಯಾವ್ದು ಕಂಫರ್ಟ್ ಅನಿಸಿದ್ರೆ ಅದ್ರ ಜೊತೇಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ಪೂನು ಕೈಯಲ್ಲಿ ಕಂಫರ್ಟ್ ಇಲ್ಲಾಂದರೆ ನೋಡಿ, ಈ ಥರ ಮಿಕ್ಸ್ ಮಾಡೋವಂಥ ವಸ್ತುಗಳೇ ಇರ್ತಾವಲ್ಲ, ನೀವು ಇದರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನನಗೆ ಕೈ ಸ್ಪೂನು ಕಂಫರ್ಟ್ ಅಂತಲೇ ಅನಿಸುತ್ತೆ. ನೋಡಿ, ಸಿಂಪಲ್ಲಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಜಸ್ಟ್ ಕೈನ ನೀರಲ್ಲಿ ಹದ್ಕೊಂಡು, ಅಂದರೆ ನೀರಲ್ಲಿ ಕೈನ ನೆನೆಸ್ಕೊಂಡು ಈ ಥರ ಆ ಬೆಲ್ಲಲ್ಲಿ ನಾವು ಹಿಟ್ಟನ್ನು ತೊಗೊಂಡು ಜಸ್ಟ್ ಈ ಥರ ರೌಂಡ್ ಮಾಡಿ ಹಾಕ್ಕೋತಾ ಇರ್ಬೋದು. ನೋಡಿ, ನಾನು ನೀಟಾಗಿ ತೋರಿಸ್ತೀನಿ. ನಿಜವಾಗ್ಲೂ ಇದೇ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಯಾಕಂದರೆ ಇವಾಗ ನಾವು ಪೇಪರ್ ಯೂಸ್ ಮಾಡ್ತೀವಿ, ಇಲ್ಲ ನೀವು ಟೀ ಸೋಸೋದನ್ನು ಯೂಸ್ ಮಾಡ್ತೀರಾ ಅಂದರೆ, ನಿಜವಾಗ್ಲೂ ನಾನು ಟೀ ಸೋಸೋದ್ರಲ್ಲಿ ಟ್ರೈ ಮಾಡಿದೆ, ಅದು ಚೆನ್ನಾಗೇ ಬಂದಿಲ್ಲ, ಅಂಟ್ಕೊಳ್ಳುತ್ತೆ. ಅದು ಅಲ್ಲದೆ ಎಣ್ಣೆ ಆರುತ್ತೆ. ನಿಜವಾಗ್ಲೂ ನೋಡಿ, ಈ ಥರ ನೀವು ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಸಖತ್ತಾಗಿ ಬರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಮತ್ತು ಈ ವಡೆ ಬೇಯಿಸೋದನ್ನು 2 ವಿಧಾನದಲ್ಲಿದೆ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಆ ಸೀಕ್ರೆಟನ್ನು ಹೇಳ್ತೀನಿ.
ಈ ವಡೆ ಬಂದು ನಾನು ಕೆಲಸದ ಮೇಲೆ ಮಾಡೋವಾಗೆಲ್ಲ ಕೆಲವ್ರು ಹೇಳ್ತಾರೆ ನೀನು ಅಂದರೆ ಪೇಪರಲ್ಲೋ ಅಥವಾ ಇನ್ನೊಂದರಲ್ಲೋ ಹಾಕ್ತಾರೆ. ನಾನು ಹೇಳ್ತೀನಿ ಬೇಡ, ಈ ಥರನೇ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ನಾನು ಇವಾಗ ವಡೆನ ಜಸ್ಟ್ ಆಯಿಲಲ್ಲಿ ಹಾಕ್ಕೊಂಡು ತೆಗ್ದಿದ್ದೀನಿ ಅಷ್ಟೇ, ಅಂದರೆ ಪೂರ್ತಿ ಬೆಂದಿಲ್ಲ. ಇವಾಗ ನೀವು ಹೋಟ್ಲ್ ಸ್ಟೈಲು ಅಂತ ನಾನು ಹೇಳಿದ್ನಲ್ಲ, ಇದೇ ನಾವು ಹೋಟ್ಲು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಹಾಗಿದ್ರೆ ಅಂದರೆ ಮಾಡಿದ್ರೆ ಅವರೆಲ್ಲ ಬಂದು ಹೀಗೆ ಮಾಡ್ತಾರೆ. ಅಂದರೆ ಫಸ್ಟು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಮಾತ್ರ ಬೇಯಿಸಿ ಅದನ್ನು ತೆಗೆದುಬಿಟ್ಟು ಮತ್ತು ಇನ್ನೊಂದು ಟ್ರಿಪ್ಪು ಬೇಯೋದಕ್ಕೆ ಹಾಕ್ತಾರೆ. ಬಟ್ ಆ ಥರ ಏನು ಬೇಕಾಗಿಲ್ಲ. ನನಗೆ ಅನ್ನಿಸ್ತು ಅಂದರೆ ನಾವು ನಾರ್ಮಲಾಗಿ ಒಂದೇ ಸತಿ ಬೇಯಿಸ್ಕೊಂಡ್ರೂ ಆ ಕರಮುರ ಸೌಂಡು ಬರುತ್ತೆ. ಟೇಸ್ಟೂ ತುಂಬ ಸಖತ್ತಾಗಿರುತ್ತೆ. ಮತ್ತು ಇದರಲ್ಲಿ ಇನ್ನೂ ಒಂದು ಸೀಕ್ರೆಟನ್ನು ನಾನು ನಿಮ್ಗೆ ಹೇಳ್ತೀನಿ. ಸಪೋಸ್ ಇವಾಗ ನಾವು ಉದ್ದಿನಬೇಳೆ ರುಬ್ಬಿಟ್ಕೊತೀವಿ ಅಂತ ಇಟ್ಕೊಳ್ಳಿ. ರುಬ್ಕೊಂಡ್ಮೇಲೆ ಸಪೋಸ್ ಸ್ವಲ್ಪ ನೀರು ಜಾಸ್ತಿ ಆಯಿತು, ತೆಳುವಾಯಿತು, ಆ ಥರ ಏನಾದರೂ ಸಪೋಸ್ ಯಾರಿಗಾದ್ರೂ ಬಂದರೆ ಸ್ವಲ್ಪ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ರವೆ ಹಾಕಿದ್ದು, ಆ ಕಪ್ಪಲ್ಲೇ 2 ಕಪ್ಪಷ್ಟು ರವೆ ತೊಗೊಳ್ಳಿ. ಅಂದರೆ ಇವಾಗ ನಾನು ಅರ್ಧ ಕೆ ಜಿಗೆ 50 ಗ್ರಾಮಷ್ಟು ರವೆ ತೋರಿಸಿದ್ದೀನಿ. ಅಂದರೆ ನಾನು ಪದಕ್ಕೆ ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ, ಅದರಿಂದಾಗಿ ನಾನು ನಿಮ್ಗೆ ಅಷ್ಟು ತೋರಿಸಿದ್ದು. ಸಪೋಸ್ ಸ್ವಲ್ಪ ತೆಳುವಾದರೆ ಆ ಕಪ್ಪಲ್ಲಿ 2 ಕಪ್ ರವೆ, 1 ಕಪ್ಪು ಅಕ್ಕಿ ಹಸಿಟ್ಟನ್ನು ಇಲ್ಲಾಂದರೆ ಕಡಲೆ ಹಸಿಟ್ಟನ್ನು ತೊಗೋಬೋದು. ಏನು ಟೇಸ್ಟ್ ಅಷ್ಟು ಚೇಂಜ್ ಕಾಣಲ್ಲ, ಬಟ್ ಚೆನ್ನಾಗೇ ಬರುತ್ತೆ. ಅಂದರೆ ತೆಳು ಆಗೋಯ್ತು ಅಂತಂದರೆ ಮಾತ್ರ ನಿಜವಾಗ್ಲೂ ತಪ್ಪದಿರ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿಬಿಟ್ಟು ವಾಪಸ್ ಬಂದು ನನಗೆ ಕಮೆಂಟ್ ಹಾಕಿ. ನಿಜವಾಗ್ಲೂ ನೋಡಿ, ನಾನು ಈ ಥರ ಮಾಡ್ತಾಯಿದ್ರೆ ಸೌಂಡ್ ಕೇಳಿಸುತ್ತೆ ನಿಮಗೆ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ಇದು ಕರಮುರ ಅಂತ ಟೇಸ್ಟೂ ಸೌಂಡೂ ತುಂಬ ಸಖತ್ತಾಗಿ ಬರುತ್ತೆ. ಹೋಟ್ಲಿಗಿಂತ ಸೂಪರಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ, ನಾವು ಎಕ್ಸ್ಪರ್ಟಪ್ಪ. ಅಷ್ಟೊಂದು ಎಕ್ಸ್ಪರ್ಟ್ ಅಂತಲ್ಲ, ಬಟ್ ಎಕ್ಸ್ಪರ್ಟೇ ನಾವು. ಯಾಕಂದರೆ ನಾವು ದಿನನಿತ್ಯ ಬಂದು ನಮ್ಮದು ಬೆಳಗ್ಗೆ ಆದರೆ ಬರೀ ಅಡುಗೆ ಮನೆಯಲ್ಲೇ ನಮ್ಮ ಜೀವನ ಅಷ್ಟೇ.